ಒಂದೇ ಒಂದು ಇಡೀ ಉಪ್ಪಿನ ಮೇಲೆ ಸೋಪನ್ನು ಇಟ್ಟ ಕೂಡಲೇ ಚಮತ್ಕಾರನೇ ಆಗುತ್ತೆ. ಪ್ರತಿ ಗೃಹಿಣಿಯರು ಕೂಡ ತಿಳಿಯಲೇಬೇಕಾದ ರಹಸ್ಯವಿದು. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. 2 ಬೆಳ್ಳುಳ್ಳಿಯನ್ನು ತಗೊಂಡು ಅದರ ಸಿಪ್ಪೆನ ತೆಗೆದಿದ್ದೀನಿ. ಅದ್ರ ಜೊತೆಗೆ ಚೂರು ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆರಡನ್ನು ಚೆನ್ನಾಗಿ ಜಜ್ಜಿ ನೋಡಿ, ಈ ರೀತಿ ತರಿಯಾಗಿ ಕುಟ್ಕೊಂಡಿದ್ದೀನಿ. ಇದು ಹೇಳಬೇಕು ಅಂದರೆ ಒಂದೊಳ್ಳೆ ಮನೆಮದ್ದು. ಏನಕ್ಕೆ ಅಂತ ಅಂತೀರಾ? ಏನಕ್ಕೆ ಅಂತ ಈಗ ಶೇರ್ ಮಾಡ್ತೀನಿ ನೋಡಿ. ಬೆಳ್ಳುಳ್ಳಿನಲ್ಲಿ ಆ್ಯಂಟಿವೈರಲ್ ಗುಣ ಅನ್ನೋದಿರುತ್ತೆ. ಕೆಲವರಿಗೆ, ಅದರಲ್ಲೂ ಸಕ್ಕರೆ ಕಾಯಿಲೆ ಇರೋರಿಗೆ, ತುಂಬ ಜನಕ್ಕೆ ಕಾಲಲ್ಲಿ ಈ ರೀತಿ ಆಣಿ ಆಗಿಬಿಟ್ಟಿರುತ್ತೆ. ಇದು ಏನು ಮಾಡಿದ್ರೂ ಕೂಡ ಹೋಗೋದೇ ಇಲ್ಲ ಅಂತ ಅನ್ನೋರು ಈ ಥರ ಬೆಳ್ಳುಳ್ಳಿನ ತೊಗೊಂಡು ಅದ್ರ ಜೊತೆಗೆ ಉಪ್ಪನ್ನು ಹಾಕಿ ಕುಟ್ಟಿ ಆಣಿ ಆಗಿರೋಂಥ ಜಾಗದಲ್ಲಿ ಈ ಥರ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಟೇಪನ್ನು ಹಾಕಿಬಿಡಿ. ಈ ಥರ ಹಾಕಿ ಇಡೀ ರಾತ್ರಿ ಬಿಡಬೇಕಾಗುತ್ತೆ. ಒಂದೇ ಒಂದು ವಾರ ನೀವು ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಆದಷ್ಟು ಬೇಗ ಕಾಲಿನಲ್ಲಿ ಆಗಿರೋಂಥ ಆಣಿ ತಟ್ಟಂತೇಳಿ ಮಾಯ ಆಗುತ್ತೆ. ಅಷ್ಟು ಚೆನ್ನಾಗಿ ಇದು ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಮುಂದಿನ ಟಿಪ್, ನೀರಿನ ಬಾಟ್ಲು ಮುಚ್ಚಳ ಎಷ್ಟೇ ಟೈಟಾಗಿ ಹಾಕಿದ್ರೂ ಕೂಡ ನೀರು ಲೀಕ್ ಆಗ್ತಾನೇ ಇದೆ ಅಂತ ಅನ್ನೋರು ಚಿಂತೆ ಬೇಡ. ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ಸಾಕು. ಅದೆಷ್ಟೇ ನೀರು ಲೀಕ್ ಆಗ್ತಿದ್ರು ತಟ್ ಅಂತೇಳಿ ನಿಲ್ಲುತ್ತೆ. ನೀರಿನ ಬಾಟಲ್ನ ಮುಂಭಾಗದಲ್ಲಿ ಈ ಥರ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ, ನಂತರ ಮುಚ್ಚಳವನ್ನು ಹಾಕಿ, ಅದೇನೇ ಮಾಡಿದ್ರೂ ಒಂಚೂರು ಕೂಡ ನೀರು ಅನ್ನೋದು ಲೀಕ್ ಆಗೋದೇ ಇಲ್ಲ, ಹೊರಗಡೆ ಚೆಲ್ಲೋದೇ ಇಲ್ಲ. ತಟ್ಟಂತೇಳಿ ಮಾಡ್ಕೊಳ್ಳೋ ಅಂಥ ಒಂದು ಈ ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ. ಹಾಗಿದ್ರೆ ಮುಂದಿನ ಟಿಪ್ಪನ್ನು ಪಟ್ಟಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಪಾಕೆಟ್ ಶ್ಯಾಂಪೂನ ಹಾಕ್ಕೊಂಡಿದ್ದೀನಿ. ನೀವು ಬಳಸೋಂಥ ಯಾವುದಾದ್ರೂ ಶ್ಯಾಂಪು ಹಾಕ್ಕೋಬೋದು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದು ರೆಡಿಯಾಗಿದೆ. ಇದೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡ್ಮೇಲೆ ಇವಾಗ ಇದರ ಜೊತೆಗೆ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ನೋಡಿ ಮತ್ತೊಮ್ಮೆ ಇದನ್ನು ಮಿಶ್ರಣ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ನೋಡಿ, ಒಂದೊಳ್ಳೆ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧಾಗಿದೆ. ಯಾವ ಥರ ಇದು ರೆಡಿಯಾಗಿದೆ, ನೊರೆ ಭರಿತವಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಲಿಕ್ವಿಡ್. ಇದನ್ನು ಏನಕ್ಕೆ ಬಳಸ್ಬೋದು ಅಂದರೆ, ವಾಷಿಂಗ್ ಮಿಷಿನ್ನಲ್ಲಿ ನಾವು ಲಿಕ್ವಿಡನ್ನು ಬಳಸಿ ಬಟ್ಟೆನ ವಾಶ್ ಮಾಡ್ತಾ ಇದ್ದೀವಿ, ಬಟ್ಟೆಗಳು ತುಂಬ ಕೊಳೆ ಇದೆ, ಕೊಳೆ ಹೋಗ್ತಾ ಇಲ್ಲ ಅನ್ನೋರು ನೀವು ಬಳಸೋಂಥ ಲಿಕ್ವಿಡ್ ಅಥವಾ ಈ ಡಿಟರ್ಜೆಂಟ್ ಪುಡಿ ಜೊತೆಗೆ ಈ ಒಂದು ಲಿಕ್ವಿಡನ್ನು ಮನೆಯಲ್ಲೇ ತಯಾರಿಸ್ಕೊಂಡು ಹಾಕಿ ಬಟ್ಟೆನ ವಾಶ್ ಮಾಡಿ ನೋಡಿ. ವಾಷಿಂಗ್ ಮಿಷಿನಲ್ಲಿ ಹೋಗಿಲಿ, ಬಟ್ಟೆ ತುಂಬ ಚೆನ್ನಾಗಿ ಕೊಳೆನೆಲ್ಲ ತೆಗ್ದುಬಿಡುತ್ತೆ, ಪಳ ಹೊಳೆಯುತ್ತೆ. 1 ಸ್ಪೂನ್ ಆಗೋಷ್ಟು ಲವಂಗನ ತೊಗೊಂಡಿದ್ದೀನಿ. ಈ ಲವಂಗ ಚಮತ್ಕಾರನೇ ಮಾಡುತ್ತೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ₹1000 ಹಣ ಖರ್ಚು ಮಾಡೋ ಅಗತ್ಯ ಇಲ್ಲ. ಒಂದೇ 1 ಸ್ಪೂನು ಲವಂಗ ಸಾಕಾಗುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು 1 ಸ್ಪೂನ್ ಆಗೋಷ್ಟು ಲವಂಗನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ಲವಂಗ ಅನ್ನೋದು ಚೆನ್ನಾಗಿ ಸುಟ್ಟು ಕರಕಲಾಗಬೇಕಾಗತ್ತೆ. ಅಂದರೆ ನೋಡಿ, ಈ ರೀತಿ ಕಟ್ ಮಾಡಿದ್ರೆ ಪಟ್ ಅಂತೇಳಿ ಮುರಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕಾಗುತ್ತೆ. ಇದನ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಬನ್ನಿ. ಇದನ್ನು ಈಗ ಒಂದು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಿರೋಂಥ ಲವಂಗನ ಕುಟಾಣಿಗೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಇದನ್ನು ಕುಟ್ಕೋಬೇಕಾಗುತ್ತೆ. ಪುಡಿ ಮಾಡ್ಕೋಬೇಕು, ಕುಟ್ಟಿ ಬೇಗ ಪೌಡ್ರ್ ಆಗಿಬಿಡುತ್ತೆ. ಇದು ಆಲ್ರೆಡಿ ಚೆನ್ನಾಗಿ ಹುರಿದಿರ್ತೀವಲ್ಲ, ಸೊ ಈಸಿಯಾಗಿ ಪುಡಿಯನ್ನು ಮಾಡ್ಕೊಳ್ಬಹುದು. ಇವಾಗ ಲವಂಗದ ಪುಡಿ ಅನ್ನೋದು ಸಿದ್ಧ ಆಗಿದೆ. ಕುಟ್ಕೊಂಡಿರೋಂಥ ಲವಂಗದ ಪುಡಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಸಖತ್ತು ರಿಸಲ್ಟ್ ಕೊಡುತ್ತೆ ಈ ಒಂದು ಟಿಪ್ ಅಂತಲೇ ಹೇಳ್ಬೋದು. ರಿಸಲ್ಟ್ ನೋಡಿದ್ರೆ ಶಾಕ್ ಆಗ್ತೀರಾ ನೀವೇ, ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇವಾಗ ಇದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆನ ಹಾಕ್ಕೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಾದರೆ 1 ಸ್ಪೂನ್ ಆಗೋಷ್ಟು ಹರಳೆಣ್ಣೆನ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದೇ ಒಂದು ವಿಟಮಿನ್ ಇ ಕ್ಯಾಪ್ಸೂಲನ್ನು ಹಾಕ್ಕೋಬೇಕಾಗತ್ತೆ. 1 ಸ್ಪೂನ್ ವಿಟಮಿನ್ ಇ ಕ್ಯಾಪ್ಸೂಲನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹರಳೆಣ್ಣೆ, ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಲವಂಗವನ್ನು ಹುರಿದು ಪುಡಿ ಮಾಡಿರೋವಂಥದ್ದು, ಈ 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದೊಳ್ಳೆ ರೆಮಿಡಿ ಅನ್ನೋದು ಸಿದ್ಧ ಆಯಿತು ನೋಡಿ. ಇದನ್ನು ಒಂದು ಡಬ್ಬಿಗೆ ಹಾಕಿ ನಾವು ಸ್ಟೋರ್ ಮಾಡಿ ಸುಮಾರು ದಿನಗಳವರೆಗೂ ಹೊರಗೆ ಇಟ್ಕೋಬೋದು. ಇದನ್ನೇನು ಫ್ರಿಜ್ಜಲ್ಲಿ ಇಡಬೇಕು ಆ ಥರ ಎಲ್ಲ ಏನೂ ಇಲ್ಲ, ಹಾಳಾಗಲ್ಲ ಇದು ಎಷ್ಟು ದಿನ ಹೊರಗಡೆ ಇಟ್ಟರು. ಸೊ ಇದನ್ನು ನಾವು ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು.
ಇದು ಏನಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಈಗ ನೋಡೋಣ ಬನ್ನಿ. ಕೆಲವರಿಗೆ ಐಬ್ರೋಸೇ ಇರಲ್ಲ, ತುಂಬ ಸಣ್ಣ ಇರುತ್ತೆ. ಅಂಥವರು ಐಬ್ರೋಸ್ ತುಂಬ ಮಂದವಾಗಿ ಬರಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಅಟ್ರಾಕ್ಟಿವ್ ಆಗಿ ಅಂತ ಅನ್ನೋರು ರಾತ್ರಿ ಮಲಗೋದಕ್ಕಿಂತ ಮೊದಲು ಪ್ರತಿದಿನ ಈ ಒಂದು ರೆಮಿಡಿಯನ್ನು ಮಾಡಿಕೊಂಡು ನೀವು ಹಚ್ತಾ ಬನ್ನಿ. ಒಂದೇ ಒಂದು ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಐಬ್ರೋಸ್ ತುಂಬ ಡಾರ್ಕಾಗಿ, ಕಪ್ಪಾಗಿ, ತುಂಬ ಮಂದವಾಗಿ ಚೆನ್ನಾಗಿ ಗ್ರೋ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ರೆಮಿಡಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಐಬ್ರೋಸ್ ಸಣ್ಣ ಇದೆ ಅಂಥವರಿಗೆ ಈ ವಿಡಿಯೋನ ತಪ್ಪದೆ ಶೇರನ್ನು ಮಾಡಿ, ಅವ್ರಿಗೂ ಉಪಯೋಗ ಆಗಲಿ, ಒಳ್ಳೆಯದಾಗಲಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಈಗ ನಾನು 2 ಕರ್ಪೂರನ ತೊಗೊಂಡು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಒಂದು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಬಿಸಿ ನೀರನ್ನು ಹಾಕೋದ್ರಿಂದ ಕರ್ಪೂರದ ಸ್ಟ್ರಾಂಗ್ ಆಗಿರೋಂಥ ಘಮ ಮನೆಯೆಲ್ಲ ಹರಡುತ್ತೆ ಅಂತಲೇ ಹೇಳ್ಬೋದು. ಮನೆಗೆ ವಿಪರೀತ ಸೊಳ್ಳೆ ಬರ್ತಿದೆ, ಏನಪ್ಪ ಮಾಡೋದು, ಈ ಸೊಳ್ಳೆಗಳ ಕಾಟದಿಂದ ಮುಕ್ತಿ ಬೇಕು, ನಮ್ಮ ಮನೆಗೆ ಸೊಳ್ಳೆನೇ ಬರಬಾರ್ದು ಅನ್ನೋರು 3 ದಿನಗಳಿಗೊಮ್ಮೆ ಈ ರೀತಿ ಕರ್ಪೂರದ ಪುಡಿ ಜೊತೆಗೆ ಬಿಸಿ ನೀರನ್ನು ಹಾಕಿ ನಿಮ್ಮ ರೂಮ್ನಲ್ಲಿ ಅಥವಾ ಹಾಲ್ನಲ್ಲಿ, ಕಿಚನ್ನಲ್ಲಿ ಎಲ್ಲಿ ಬೇಕಾದರೂ ನೀವು ಇಟ್ಕೊಳ್ಬೋದು. ನೀವೆಲ್ಲಿಟ್ಟಿರ್ತೀರ ಅಲ್ಲಿ ಸೊಳ್ಳೆನೇ ಬರಲ್ಲ ನಿಮ್ಮ ಮನೆಗೆ. ಅಷ್ಟು ಚೆನ್ನಾಗಿ ಈ ಒಂದು ಸಿಂಪಲ್ ಟಿಪ್ ಪರಿಹಾರವನ್ನು ಕೊಡುತ್ತೆ, ಸೊಳ್ಳೆಗಳ ಸಮಸ್ಯೆ ಮಾಯ ಆಗುತ್ತೆ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಯಾರಿಗೆಲ್ಲ ಹೊಟ್ಟೆ ಬೊಜ್ಜು ತುಂಬಾ ಇದೆ, ಸಣ್ಣ ಆಗಬೇಕು ಅಂತ ಅನ್ನೋರು ಈ ಒಂದು ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಸೋಂಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಮೆಂತ್ಯ, ಚೂರು ಕಪ್ಪು ಜೀರಿಗೆ, ಅದ್ರ ಜೊತೆಗೆ 1/4 ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್, ಕರಿಮೆಣಸನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ಟವನ್ನು ಹಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಉರಿತಾ ಇದರ ಬಣ್ಣ ಅನ್ನೋದು ಬದಲಾಗುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿ ಬದಲಾಗುತ್ತೆ. ಕಂದು ಬಣ್ಣ ಬರೋವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ, ತುಂಬ ಸೀಸ್ಕೋಬಾರ್ದು. ಲೈಟಾಗಿ ಬಣ್ಣ ಬದಲಾಗುತ್ತೆ ನೋಡಿ. ನಾನು ಇದನ್ನು ಉರಿತಾ ಬಣ್ಣ ಬದಲಾಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಜಾರ್ಗೆ ಹಾಕ್ಕೊಳ್ಳೋಣ. ಚಿಕ್ಕ ಜಾರ್ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ, ಇಲ್ಲ ಬ್ಲೆಂಡರ್ ಜಾರ್ ಇದ್ದರೆ ಅದಕ್ಕಾದರೂ ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನು ಇವಾಗ ಫೈನ್ ಪೌಡರ್ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ, ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ನಲ್ಲಿ ಹಾಕಿ ನಾವು ಸ್ಟೋರ್ ಮಾಡಿ ತಿಂಗಳಾನ್ಗಟ್ಟಲೆ ಇಟ್ಕೋಬೋದು, ಏನೂ ಆಗಲ್ಲ, ಹಾಳಾಗಲ್ಲ ಇದು. ಇದನ್ನು ಹೇಗೆ ಬಳಸೋದು ಅಂದರೆ, 1 ಲೋಟ ಬಿಸಿನೀರಿನ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಈ ಪುಡಿನ ಹಾಕ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ. ನಿಮ್ಮ ಮೆಟಬಾಲಿಸಮ್ ಅನ್ನೋದು, ಜೀರ್ಣಕ್ರಿಯೆ ಅನ್ನೋದು ವೃದ್ಧಿಸುತ್ತೆ. ಅದ್ರ ಜೊತೆಗೆ ದೇಹದಲ್ಲಿರೋವಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ನಿವಾರಣೆ ಮಾಡುತ್ತೆ. ಹೊಟ್ಟೆ ಸುತ್ತಲಿರೋವಂಥ ಬೊಜ್ಜು ಕೂಡ ಕರಗತ್ತೆ. ಸಖತ್ತಾಗಿ ಈ ಒಂದು ಮನೆಮದ್ದು ಕೆಲಸ ಮಾಡುತ್ತೆ. ಹಾಗಿದ್ರೆ ಖಂಡಿತ ಒಂದು ಟಿಪ್ ಇಷ್ಟ ಆದರೆ ಲೈಕನ್ನು ನೀಡಿ. ನಾನಿಲ್ಲಿ ಫ್ರೈ ಮಾಡಿರೋಂಥ ಹೆಸರುಬೇಳೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಚೋ ಮಿಕ್ಸರ್ ಎಲ್ಲ ಬರುತ್ತಲ್ವ, ಎಣ್ಣೆಯಲ್ಲಿ ಕರೆದಿರೋಂಥ ತಿಂಡಿಗಳನ್ನ ತೊಗೋಬೋದು. ತೊಗೊಂಡು ಈ ರೀತಿ ಮುರುಕಾಗಿರಲಿ ಅಥವಾ ನಾನಿಲ್ಲಿ ಹೆಸರುಬೇಳೆ ಫ್ರೈ ಮಾಡಿರೋಂಥದ್ದನ್ನು ತೊಗೊಂಡಿರೋಂಥದ್ದು, ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ನಾನೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಟ್ರೈ ಮಾಡಿದರೆ ಶಾಕ್ ಆಗ್ತೀರಾ, ಯಾಕಂದರೆ ಅಷ್ಟು ಚೆನ್ನಾಗಿ ಇದು ಕೂಡ ರಿಸಲ್ಟನ್ನು ಕೊಡುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಇದು ಒಂದು ರೀತಿ ನೊರೆ ಥರ ಬರ್ತಾ ಇದೆ ಅಂಥೇಳಿ. ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇದು. ಈ ಥರ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಇದನ್ನು ಪೇಪರ್ನಲ್ಲಿಟ್ಟು ನಿಮಗೆ ಮನೆಯಲ್ಲಿ ಏನಾದರೂ ಇಲಿಗಳ ಕಾಟ ಇದೆ ಅಂತಂದರೆ ಇಲಿಗಳು ಓಡಾಡೋ ಅಂಥ ಜಾಗದಲ್ಲಿ ಇಟ್ಬಿಡಿ. ಇಲಿಗಳು ಇದನ್ನು ತಿಂದು ನಿಮ್ಮ ಮನೆಯನ್ನು ಬಿಟ್ಟು ಓಡಿಬಿಡುತ್ತೆ. ಯಾಕಂದರೆ ಇದು ಅಷ್ಟು ಸ್ಟ್ರಾಂಗ್ ಆಗಿರೋಂಥ ರೆಮಿಡಿ, ಮತ್ತು ನಿಮ್ಮ ಮನೆಗೆ ಇಲಿಗಳು ಬರೋದು ಕೂಡ ಇಲ್ಲ. ನೋಡಿ, ಎಲ್ಲೆಲ್ಲಿ ಇಲಿಗಳು ಓಡಾಡುತ್ತೆ ಆ ಜಾಗದಲ್ಲಿ ಈ ಒಂದು ಉಂಡೆಗಳನ್ನು ಮಾಡಿ ಇಡಿ. ಮತ್ತೊಂದು ಸತಿ ನಿಮ್ಮ ಮನೆಗೆ ಇಲಿಯ ಕಾಟ ಕೂಡ ಇರೋದಿಲ್ಲ. ಹಾಗಿದ್ರೆ ಮುಂದಿನ ಟಿಪ್ಪನ್ನು ಪಟ್ಟಂತ ಹೇಳಿ ನೋಡೋಣ ಬನ್ನಿ. ಉಪ್ಪಿನ ಮೇಲೆ ಸೋಪನ್ನು ಇಟ್ಬಿಡಿ, ಚಮತ್ಕಾರನೇ ಮಾಡುತ್ತೆ. ಪ್ರತಿ ಗೃಹಿಣಿಯರು ತಿಳಿಯಲೇಬೇಕಾದ ಟಿಪ್ಸ್ಗಳಿದು ಅಂತ ಹೇಳಿದೆ. ಯಾವ ಥರ ಚಮತ್ಕಾರ ಮಾಡುತ್ತಿದ್ದು ಅಂತೇಳಿ ನೋಡೋಣ ಬನ್ನಿ. ನಾನಿಲ್ಲಿ 1 ಇಡಿ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಕಲ್ಲು ಉಪ್ಪನ್ನು ತೊಗೋಬೇಕಾಗತ್ತೆ. ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಡಬ್ಬಿ ತೊಗೊಂಡ್ರೆ ಸಾಕಾಗುತ್ತೆ. ಉಪ್ಪನ್ನು ಹಾಕ್ಕೊಂಡ್ಮೇಲೆ ಸೋಪನ್ನು ಈಗ ನೀವು ಬಳಸೋಂಥ ಯಾವ್ದಾದ್ರು ಘಮ ಅನ್ನೋಂಥ ನಿಮ್ಗೆ ಇಷ್ಟ ಆಗೋಂಥ ಸೋಪನ್ನು ತೊಗೊಳ್ಬೋದು. ಸೋಪನ್ನು ತೊಗೊಂಡು ಈಗ ನಾನು ತುರ್ಕೊಳ್ತಾ ಇದ್ದೀನಿ. ಅದನ್ನು
ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುರ್ಕೋಬೇಕಾಗುತ್ತೆ. ಈಗ ಉಪ್ಪನ್ನು ನಾವು ಒಂದು ಹಿಡಿ ತೊಗೊಂಡಿರ್ತೀವಿ ಅಂದರೆ ಇದು 2ರಿಂದ 3 ಸ್ಪೂನ್ ಆಗೋಷ್ಟು ಸೋಪನ್ನು ತುರ್ಕೊಂಡಿದ್ದೀನಿ. ಈಗ ಇದನ್ನು ತುರ್ಕೊಂಡಿರೋಂಥ ಸೋಪನ್ನು ಈಗಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ನಲ್ವ ಅದೇ ಡಬ್ಬಿಗೆ ಈ ಸೋಪಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಮುಚ್ಚಳ ಹಾಕಬೇಕಾಗುತ್ತೆ. ಡಬ್ಬಿದು ಮುಚ್ಚಳನ ಹಾಕ್ಬಿಟ್ಟು ನೋಡೋದಕ್ಕೂ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಮುಚ್ಚಳನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಉಪ್ಪನ್ನು ಮತ್ತು ಸೋಪನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಎಷ್ಟು ಘಮ ಘಮ ಅಂತಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ಮುಚ್ಚಳ ಇರುತ್ತಲ್ಲ ಸ್ನೇಹಿತರೆ, ಮುಚ್ಚಳಕ್ಕೆ ನಾವು ಒಂದು ರಂಧ್ರಗಳನ್ನು ಮಾಡ್ಕೋಬೇಕಾಗತ್ತೆ. ನಾನು ಚಾಕುನ ತೊಗೊಂಡು ಈ ಥರ ಬಿಸಿ ಮಾಡಿಕೊಂಡು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಹೋಲ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಸೋಪು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿದ್ದೀವಲ್ವ, ಇದರ ಒಂದು ಘಮ ಅನ್ನೋದು ತುಂಬ ಚೆನ್ನಾಗಿ ಹೊರಗಡೆ ಬರ್ತಾ ಇರುತ್ತೆ. ನೋಡಿ, ಇದನ್ನು ಎಲ್ಲಿ ಇಡ್ಬೋದು ಅಂತ ಅಂದರೆ ಕಬೋರ್ಡ್ನಲ್ಲಿ ಇಡ್ಬೋದು. ನಿಮಗೆ ಮನೆಯಲ್ಲಿ ಎಲ್ಲಿ ಘಮ ಘಮ ಅಂತೇಳಿ ಒಂದೊಳ್ಳೆ ಸುಗಂಧ ಬರಬೇಕು ಅಂತ ಅನಿಸುತ್ತೆ ಆ ಜಾಗದಲ್ಲಿ ಇಡ್ಬೋದು. ಇದರ ಒಂದು ಸ್ಟ್ರಾಂಗ್ ಸ್ಮೆಲ್ಗೆ ಜಿರಳೆಗಳ ಕಾಟ ಕೂಡ ಇರೋದಿಲ್ಲ. ಕಬೋರ್ಡ್ ಅಥವಾ ಬೀರು ಬಾಗಿಲು ತೆಗ್ದಾಗೆಲ್ಲ ಘಮ ಘಮ ಅಂತ ಕೂಡ ಅಂತ ಇರುತ್ತೆ. ಖಂಡಿತ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.